ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ತಾಯಿ. ನೀವು 9 ವಾರದ ವ್ರತ ಹೇಳ್ಕೊಟ್ಟಿದ್ರಲ್ಲ ಗುರುಗಳೇ. ಹೌದು, ಯಾರು ಮಾತಾಡೋದು? ನಾವು ಬೆಂಗಳೂರಿಂದ ಸ್ವಾಮಿ. ಬೆಂಗಳೂರಿಂದ. ಆ, ಹೇಳಮ್ಮ, ಹೇಳ್ಕೊಟ್ಟಿದ್ದೀನ ರಥವನ್ನು. ವ್ರತ ಹೇಳ್ಕೊಟ್ಟಿದ್ರಿ. ಓಕೆ. ಅದು ನಮ್ ಮಗನ್ಗೆ ಒಂದ್ 5 ವರ್ಷ ಆಗಿತ್ತು ಕಾಲ್ ಸ್ವಾಧೀನ ಹೋಗಿ. ಏನ್ ಹೋಗಿ? ಕಾಲ್ ಸ್ವಾಧೀನ ಹೋಗ್ಬಿಟ್ಟಿತ್ತು ಲಾಕ್ಡೌನ್ ಅಲ್ಲಿ. ಹಾ, ಸ್ವಾಧೀನ ಅಂದ್ರ? ಅದು ಲಾಕ್ಡೌನ್ ಅಲ್ಲಿ ಅದೇನಾಯ್ತು ಅಂತ ಗೊತ್ತಿಲ್ಲ, ಜ್ವರ ಬಂದಿ 2 ಕಾಲು ಸ್ವಾಧೀನ ಹೋಗಿತ್ತು ಅವ್ನಿಗೆ. ಓಕೆ ಓಕೆ. ಹಾ, ಇವಾಗ? ಪರವಾಗಿಲ್ಲ, ಎಲ್ಲ ರೆಡಿ. ಇದು ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಸುಮಾರು ರೆಡಿ ಆಗಿದ್ದಾನೆ. ಅಂದ್ರೆ ಇವಾಗ ರಥವನ್ನು ನಾನು 9 ವಾರ ರಥವನ್ನು ಹೇಳ್ಕೊಟ್ಟಿದ್ದೀನ ನಾನು ನಿಮ್ಗೆ. ಅದೇ ಒಂದ್ ಸ್ವಲ್ಪ ಮೋಷನ್ದು ಅವ್ನಿಗೆ ಪ್ರಾಬ್ಲಮ್ ಇತ್ತು, ಡೈಲಿ ಹೋಗ್ತಾ ಇರ್ಲಿಲ್ಲ, ಮಾತ್ರೆ ತಗೊಂಡ್ರೆ ಮಾತ್ರ ಹೋಗ್ತಿದ್ದ. 5-6 ವರ್ಷದಿಂದ ಹಂಗೆ ಇತ್ತು. ಓಕೆ. ನೀವು ರಥ ಹೇಳ್ಕೊಟ್ಮೇಲೆ ಅದು ಸರಿ ಹೋಗಿದೆ ಸ್ವಾಮಿ. ಅಂದ್ರೆ 9 ವಾರ ವ್ರತ ಮಾಡಿದ್ದಕ್ಕೆ ಇವತ್ತು ನನಗೆ ಅನುಗ್ರಹ ಆಗಿದೆ ಅಂತ ನನಗೆ ಕರೆ ಮಾಡಿದ್ದೀರಾ ನೀವು? ಹೌದೌದೌದು ಸ್ವಾಮಿ. ಏನಮ್ಮ ತಾಯಿ ನಿಮ್ಮ ಹೆಸರು? ನಮ್ಮ ಹೆಸರು ಗಂಗೂಬಾಯಿ ಅಂತ ಸ್ವಾಮಿ. ಎಲ್ಲಿಂದಮ್ಮ ಮಾತಾಡೋದು? ಬೆಂಗಳೂರು ಎಲ್ಲಿ? ಬೆಂಗಳೂರು ಕೆಂಗೇರಿ ಹತ್ರ ಸ್ವಾಮಿ. ಒಳ್ಳೇದಾಗ್ಲಿ ತಾಯಿ. ರಾಯರಿದ್ದಾರಂತ ಗೊತ್ತೈತೆ ನಮ್ಮ. 9 ವಾರ ಎಷ್ಟು ವಾರ ಐತಿ ಇವತ್ತಿಗೆ? ಈ ವಾರ ಮುಗೀತು, 9 ವಾರ ಮುಗೀತು. 9 ವಾರ ಮುಗೀತು. ಲೈನ್ ಸಿಕ್ಬಿಡ್ತಲ್ಲಮ್ಮ ನಿಮ್ಗೆ. ಆದ್ರೂ ಅದೇ ಲೈನ್ ಸಿಗದೆ ಕಷ್ಟ. ಮಾಡ್ದೆ ನೋಡೋಣ ತಡಿ ಅಂದ್ಬಿಟ್ಟು ಮಾಡ್ದೆ. ನೋಡಿ, ಅನುಗ್ರಹ ಆಗಿರೋದನ್ನು ತಿಳಿಸೋದಕ್ಕೆ ಗುರು ರಾಘವೇಂದ್ರ ಸ್ವಾಮಿ ಅವರು ಎಷ್ಟು ಅದ್ಭುತವಾಗಿ ಕಾಣ್ತಾ ಇದಾರೆ ನೋಡಮ್ಮ. ಹೌದೌದು ಸ್ವಾಮಿ. ಅದಕ್ಕೆ ರಾಯರ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದ್ರೆ ನಮ್ಮ ಬದುಕನ್ನೇ ಬದಲಾಯಿಸ್ಬಿಡ್ತಾರೆ ತಾಯಿ. ಇವತ್ತು ನೋಡಿ, ಅದು ಲಾಕ್ಡೌನ್ ಟೈಮ್ ಅಲ್ಲಿ ಸ್ವಾಧೀನ ಹೋಗ್ಬಿಟ್ಟಿತ್ತು ಅಂತ ಹೇಳ್ತಾ ಇದೀರಾ. ನಿಮ್ಮ ಮಕ್ಕಳಿಗೆ ಕಾಲಿಗೆ ಹುಷಾರಿಲ್ಲ. ದೊಡ್ಡವನ್ಗೆ ಹೌದು. ಈಗ ಅದು ಡಾಕ್ಟರ್ಗೆ ಶಾಕ್ ಆಗ್ಬಿಡುತ್ತೆ. ಆ ತರದಲ್ಲಿ ಮಾಡ್ಬಿಡ್ತಾರೆ ರಾಯರು. ಹೌದೌದು ಸ್ವಾಮಿ. ಹೌದಮ್ಮ, ಪರವಾಗಿಲ್ಲ. ಹಾಗಾದ್ರೆ ಇವಾಗ ನೋಡಿ, ಅನುಗ್ರಹ ಆಗಿದೆ ಅಂತೇಳಿ ರಾಯರ್ನ ಪೂಜೆ ಮಾಡೋದು ನಿಲ್ಲಿಸಬಾರ್ದು ನೀವು. ಇಲ್ಲ ಸ್ವಾಮಿ, ನಮ್ ದೇಹದಲ್ಲಿ ಉಸಿರಿರೋ ಗಂಟ ಅವ್ರ ಮರೆಯಕ್ ಆಯ್ತದ ಸ್ವಾಮಿ. ನಾನ್ ಬೆಳಗ್ಗೆ ಎದ್ರು ಕನ್ಸಲ್ಲೂ ಶ್ರೀ ರಾಘವೇಂದ್ರ ಅಂತ ಕೆಟ್ಟ ಕನ್ಸಿದ್ರು ಅವ್ರನ್ನೇ ಜ್ಞಾಪಿಸ್ತಾ ಇರ್ತೀನಿ. ಶ್ರೀ ರಾಘವೇಂದ್ರ ಎಚ್ಚರ ಆದಾಗೆಲ್ಲ ಅದನ್ನೇ ಹೇಳ್ತಾ ಇರ್ತೀನಿ. ನಿಮ್ ಮನೆಗೆ ಹೋಳಿಗೆ ಊಟಕ್ಕೆ ಬರ್ತೀನಿ ಮಗ. ಅನುಗ್ರಹ ಆಗಿದಲ್ಲ. ಅಯ್ಯೋ ಬನ್ನಿ ಸ್ವಾಮಿ, ಅದಕ್ಕಿಂತ ಆನಂದ ಇದ್ ಬೇರೆ ಏನು. ಅಲ್ಲ, ಹೋಳಿಗೆ ಊಟ ಹಾಕ್ತೀರಿ ನಮ್ಮ ಹಾಗಾದ್ರೆ? ಹೋಳಿಗೆ ಊಟ ಹಾಕ್ತೀನಿ ಸ್ವಾಮಿ. 2 ಹೋಳಿಗೆ ಆಯ್ತು ಸ್ವಾಮಿ, ನೀವ್ ಬರೋದ್ ಹೆಚ್ಚ, ನಾವ್ ಮಾಡ್ಕೊಡೋದ್ ಹೆಚ್ಚ ಸ್ವಾಮಿ. ಅಯ್ಯೋ ನನ್ ತಾಯಿ. ನೋಡಮ್ಮ, ಅನುಗ್ರಹ ಆಗಿದೆ ಅಂತಾನು ಫೋನ್ ಮಾಡಿದಿ ಹೇಳ್ತಾ ಇದೀರಲ್ಲ. ನಾನು ಕೇದಾರನಾಥಕ್ಕೆ ಹೋಗ್ತಾ ಇದೀನಮ್ಮ. ಗೊತ್ತಾಯ್ತು ಸ್ವಾಮಿ. ನೋಡ್ತೀವಲ್ಲ ಸ್ವಾಮಿ ನಾವು ದಿನ. ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಏನೋ ದೇವ್ರು ನಿಮ್ಗೆ ಅಲ್ಲಿಂದ ನಡೆಯಗಂಡು ಶಕ್ತಿ ಕೊಡ್ಲಿ. ಆ ರಾಯರು ಜೊತೆಲಿ ಇದ್ದಾರೆ ಬಿಡಿ, ನಿಮ್ಗೆ ರಾಯರ್ ಜೊತೆಲೇ ಇದ್ದಾರೆ. ಅಲ್ಲಮ್ಮ, ಒಂದು ಯೋಚನೆ ಮಾಡ್ಬೇಕಮ್ಮ. ಇವಾಗ ನೋಡಿ, ನಾನು ಅಲ್ಲಿಂದ ಇಲ್ಲಿವರೆಗೂ ಇಷ್ಟು ದೂರ ಬಂದ್ರೆ ಇಂತ ಸುಡು ಬಿಸಿಲಲ್ಲಿ ಅದೇ ನಾವ್ ಅನ್ಕೊಂತೀವಿ, ರಾಯರು ಒಂದ್ ಊಟಕ್ಕೆಲ್ಲ ನಿಮ್ಗೆ ಎಷ್ಟು ವ್ಯವಸ್ಥೆ ಮಾಡ್ತಾವ್ರೆ. ನೀವು ಹೋಗೋ ಜಾಗದಲ್ಲೆಲ್ಲ ಎಷ್ಟೊಂದ್ ಅನುಗ್ರಹ ಆಯ್ತೈತೆ. ನಿಜ ಸ್ವಾಮಿ ನಾವು ನೋಡ್ತಾ ಇರ್ತೀವಲ್ಲ. ಅದ್ ಯಾರಿಗೋ ನೋಡಿ 4 ಕೋಟಿ ಅನುಗ್ರಹ ಆಗಿದೆ. 4 ಕೋಟಿ ನೋಡಿ. ಅದೇ 3 ದಿವಸ ಸೇವೆ ಮಾಡಿದ್ರೆ ಅವ್ರು ಅಷ್ಟೇ. ಬರೀ ಪಾದ ಸೇವೆ ಮಾಡ್ಕೊಂಡು ಅಪ್ಪರೇ ನಿಮ್ಗೆ ಇದನ್ ಮಾಡ್ತೀನಿ, ಕಾಲ್ ಹೋಗ್ತೀನಿ, ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮಾಡಿ ನಿಮಗೆಲ್ಲ ನಾನು ಮಾಡ್ತಾ ಇದ್ದು ರಾಯರ್ಗೆ ಮಾಡ್ತಾ ಇದೀನಿ ಅಂತ ಹೇಳ್ಕೊಂಡು ಪಾದ ಸೇವೆ ಮಾಡಿದಾಗ 4 ಕೋಟಿ ಬಿಲ್ ಸ್ಯಾಂಕ್ಷನ್ ಆಯ್ತು ಅವ್ರಿಗೆ. ಅಂದ್ರೆ ಎಷ್ಟು ಅದ್ಭುತವಾದ ಪವಾಡ. ಈಗ ನಾನು ಅಲ್ಲಿಂದ ಇಲ್ಲಿವರೆಗೂ ಬಂದ್ರು ಒಂದು ಟ್ಯಾಬ್ಲೆಟ್ ತಗೊಂಡಿಲ್ಲ, ಏನು ತಗೊಂಡಿಲ್ಲ. ಅಷ್ಟು ಅದ್ಭುತವಾಗಿ ಕರೆದುಕೊಂಡು ಹೋಗ್ತಾ ಇದಾರೆ ರಾಯರು. ರಾಯರವ್ರೆ ಬಿಡಿ ಸ್ವಾಮಿ, ಜೊತೆಲಿ ರಾಯರವ್ರೆ. ಮಂತ್ರಾಲಯದಲ್ಲಿ ರಾಯರ್ ಮುಂದ್ಗಡೆ ಇರ್ತಕ್ಕಂಥದ್ದೇ ಶಿವದೇವರು. ಹೌದಿಲ್ಲಮ್ಮ? ಹೌದೌದು ಸ್ವಾಮಿ. ಇವತ್ತು ಅವ್ರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಅದು ಮಂತ್ರಾಲಯ ಪ್ರದಕ್ಷಿಣೆ ಹಾಕಿ ಅಲ್ಲಿಗೆ ಹೋಗ್ತಾ ಇದ್ದೀನಿ, ಕೇದಾರನಾಥ. ಅದು ರಾಯರ ಅನುಗ್ರಹನೇ. ನೀವು ಅಲ್ಲಿ ಹೋಗಕ್ಕೆ ಅವರೇ ಅನುಗ್ರಹ ಮಾಡಿರ್ತಾರೆ. ನನ್ ಮಕ್ಳಿಗೆಲ್ಲ ಒಳ್ಳೇದಾಗ್ಲಿ ಅಂತ ಅವರೇ ನಿಮ್ಮನ್ ಜ್ಞಾನ ಕೊಟ್ಟಿದ್ದಾರೆ. ಹೌದಮ್ಮ, ಅಲ್ಲಿಗೆ ಹೋಗೋ ಜ್ಞಾನ ಅವರೇ ಕೊಟ್ಟಿದ್ದಾರೆ ಸ್ವಾಮಿ. ಹಂಗೆ ಈಗ ಸುಮ್ನೆ ಯಾರಿಗೆ ಆಗಲ್ಲ. ಆಗಲ್ಲ ಸ್ವಾಮಿ. ರಾಯರು ಈ ಕಲಿಯುಗದಲ್ಲಿ ಪವಾಡ ಮಾಡ್ತಾವ್ರಂತೆ ಬಡವ್ರಿಗೆ. ತುಂಬಾನೇ ಮಾಡ್ತಾ ಇದಾರೆ ಬಿಡಿ. ಅವ್ರ ಪಾದ ಹಿಡ್ದವ್ರಿಗಂತೂ ಅವ್ರು ಯಾವತ್ತೂ ಕೈ ಬಿಡಲ್ಲ ಅವರು. ನಾನು ಅದನ್ನೇ ಹೇಳುದು ಎಲ್ಲರಿಗೂ, ರಾಯರ ಪಾದ ಹಿಡಿರಿ, ಮನುಷ್ಯರ ಪಾದ ಹಿಡಿಬೇಡಿ ನೀವು. ಇವತ್ತು ನಿಮ್ನ ಮನುಷ್ಯರು ತುಳಿಬಹುದು, ಆದ್ರೆ ರಾಯರು ನೀವು ಕೊಚ್ಚೆಯಲ್ಲಿ ಬಿದ್ರು ನೀ ನನ್ನ ಮಗನೇ, ನೀ ನನ್ನ ಮಗಳೇ ಅಂತ ಎತ್ತತಾರಮ್ಮ ರಾಯರು. ನೀನ್ ಕೊಚ್ಚೆಯಲ್ಲಿ ಬಿದ್ದಿದೀಯಾ, ನೀನು ಗಲೀಜು ಬೇಡ ಅಂತಂದು ಆ ತರದಲ್ಲಿ ಹೋಗುವುದಿಲ್ಲ ರಾಯರು. ರಾಯರು ಏನ್ ಹೇಳ್ತಾರೆ ಗೊತ್ತೇನಮ್ಮ? ನೀವೆಲ್ರೂ ನನ್ನ ಮಕ್ಕಳು, ನನಗೆ ನಿಮ್ಮ ಆಸ್ತಿ ಬೇಡ, ಅಂತಸ್ತು ಬೇಡ, ನನಗೆ ನಿಮ್ಮ ಭಕ್ತಿ ಮಾತ್ರ ಬೇಕು ಅಂತ ಕೇಳಿದ್ದಾರೆ. ಭಕ್ತಿಯಿಂದ ನೀನ್ ನನ್ನನ್ನು ಪೂಜೆ ಮಾಡು, ನೀನ್ ಕೇಳಿದ್ದೆಲ್ಲ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ. ಹೌದು ಸ್ವಾಮಿ, ನಿಜ. ಹೌದೌದು. ಅದು ನಿಮ್ಗೆ ಅವರು ಏನೋ ಎಲ್ಲಾರ್ ಕಷ್ಟ ದೂರ ಮಾಡಕ್ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡವ್ರು ಏನೋ. ನೋಡಿ ಸ್ವಾಮಿ ಹೆಂಗೈತೆ ಅಂತ. ನೋಡಿ, ಎಲ್ಲಾರನು ಆಯ್ಕೆ ಮಾಡ್ಕೊಳಕ್ ಸಾಧ್ಯವೇ ಇಲ್ಲ, ಎಲ್ಲಾರನು ಮಾಡ್ಕೊಳಕ್ ಆಗುವುದಿಲ್ಲ ತಾಯಿ. ಆದ್ರೆ ಇಷ್ಟು ನೋಡಿ, ಇವತ್ತೆಲ್ಲ ಸ್ವಾರ್ಥ ಜನಗಳು. ಅಂದ್ರೆ ಎಷ್ಟೋ ಜನ ಒಬ್ಬೊಬ್ರು ಇರ್ತಾರೆ, ನಾನು ಎಲ್ಲಾರ ಬಗ್ಗೆ ಹೇಳುವುದಿಲ್ಲ. ಒಬ್ಬೊಬ್ರು ಏನ್ ಹೇಳ್ತಾನಂದ್ರೆ ನಂದು ನಮ್ದು
ನಮ್ದು ಎಷ್ಟಿದೆ ಅಷ್ಟೇ ನೋಡ್ಕೊಳ್ಳೋಣ ಅಂತಾರೆ. ಆದ್ರೆ ರಾಯರ್ ನನಗೆ ಏನ್ ಬುದ್ಧಿ ಕೊಟ್ರು, ನೀನ್ ಬೇಡ, ನಿನಗೋಸ್ಕರ ನೀನ್ ನೋಡ್ಕೋಬೇಡ, ನೀನ್ ಎಲ್ಲಾರು, ನಾನು ಮೌನವಾಗಿ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿರ್ತೀನಿ, ನೀನ್ ಎಲ್ಲಾರ ಕಷ್ಟಗಳನ್ನು ತಿಳ್ಕೊ, ನೀನ್ ತಿಳ್ಕೊಂಡು ನನಗೆ ತಗೊಂಡ್ ಬಂದು ನೀನ್ ಮುಟ್ಟಿಸು, ನಾನು ಅವ್ರ ಕಷ್ಟಗಳನ್ನೆಲ್ಲ ದೂರ ಮಾಡ್ತೀನಿ ಅಂತ ಲಕ್ಷಕ್ಕೊಬ್ಬರು ನಿಂತವ್ರನ್ನ ಆರಿಸ್ಕೊಂತಾರೆ. ಆದ್ರೆ ನನಗೆ ಈ ಅವಕಾಶ ಕೊಟ್ಟಿದ್ದಾರೆ, ಅದು ಯಾರಿಂದ? ನಿಮ್ಮಿಂದ. ನೀವು ಪ್ರೀತಿ ವಿಶ್ವಾಸದಿಂದನೇ ಇವತ್ತು ನಾನು ರಾಯರ್ನ ನೋಡುವುದಕ್ಕಾಗ್ತಾ ಇರೋದು, ರಾಯರ್ ಒಟ್ಟಿಗೆ ಮಾತಾಡಕ್ ಇರೋದು. ನೀವು ಈ ಪ್ರೀತಿ ವಿಶ್ವಾಸ ಕೊಟ್ಟಿರ್ಲಿಲ್ಲ ಅಂದ್ರೆ ನನಗೆಲ್ಲ ಆಗ್ತಾ ಇತ್ತು ನನ್ನ ತಾಯಿ. ನಿಮ್ಮ ಪ್ರತಿಯೊಂದು ಕಮೆಂಟ್ ಅಲ್ಲೂ ರಾಯರಿದ್ದಾರೆ ಅಂತ ಕಮೆಂಟ್ ಮಾಡ್ತಿರಲ್ವಾ, ಅದು ನನಗೆ ಬಹಳ ಆನಂದವಾಗುತ್ತೆ ತಾಯಿ. ಅದಕ್ಕೋಸ್ಕರ ತಾಯಿ, ರಾಯರ್ನ ನಂಬಿ ಇವತ್ತು ನೋಡಿ ನೀವು 2021ನೇ ಇಸ್ವಿಯಿಂದ ಅಲ್ವಮ್ಮ, ಹೌದೌದು ಸ್ವಾಮಿ, ಅವಾಗಿಂದ ತುಂಬಾ ಕಷ್ಟ ಬಿದ್ಬಿಟ್ಟಿದೀವಿ ಸ್ವಾಮಿ. ನನ್ಗೆ ರಾಯರು ಮರ್ತೇ ಬಿಟ್ಟಿದೀನಿ ನಾನು. ಏನಾಯ್ತು ಅಂತ ಗೊತ್ತಿಲ್ಲ, ತುಂಬಾನೇ ಕಷ್ಟ ಬಿದ್ದೆ. ಕಡೆಗೆ ರಾಯರು ಹೆಂಡತಿ ಹೆಂಗೆ ಹೇಳಿ ಗುರುಗಳ ಹತ್ರ ಹೋಗ್ತಾರೋ ಅವ್ರ ಕಷ್ಟಕ್ಕೆ, ಹಂಗೆ ಹೋದೆ ನಾನು ರಾಯರ ಹತ್ರ ಹೋಗಿ ಅವ್ರ ಪಾದ ಹಿಡಿದ ಮೇಲೆ ನನ್ಗೆ ಎಲ್ಲ ಒಂದೊಂದಾಗಿ ಸರಿ ಮಾಡ್ಕೊಂಡ್ ಬರ್ತಾವ್ರೆ ಸ್ವಾಮಿ. ಅದಕ್ಕೆ ಹೇಳ್ತದ್ದು, ಅವರು ಬೇರೆ ಯಾರು ಅಲ್ಲ, ನಿಮ್ ತಂದೆಯವರು ರಾಯರು. ಹೌದೌದು, ತಂದೆ ತಾಯಿ ಎಲ್ಲ ಅವರೇ ನಮ್ಗಾಗವ್ರೆ ಸ್ವಾಮಿ. ನನ್ನ ಮಗಳು ಬರ್ತಾ ಇದ್ದಾಳೆ ಬಾರಮ್ಮ ಕಂದ ಅಂತಂದು ಮಂತ್ರಾಲಯದಲ್ಲಿ ಕಾಯ್ತಾ ಇರ್ತಾರೆ. ನಿಮ್ಮನ್ನ ಯಾರು ಹೋಗೋಣುವುದಿಲ್ಲ ಅಲ್ಲಿ, ಎಷ್ಟು ಬೇಕಾದ್ರೂ ಇರ್ಬೋದು, ಎಷ್ಟು ಬೇಕಾದ್ರೂ ಊಟ ಮಾಡಬಹುದು. ನೀವ್ ರಥ ಹೇಳ್ಕೊಟ್ಮೇಲೆ ಹೋಗ್ ಬಂದ್ವಿ ನಾವ್ ಒಂದ್ಸಲಿ. ಓಹೋ, ಹೋಗ್ ಬಂದಿದ್ದೀರಾ? 3 ತಿಂಗ್ಳಿಗ್ 4 ತಿಂಗ್ಳಿಗ್ ಹೋಗ್ತಾ ಇರ್ತೀವಿ. ಅದೇನೋ ಜ್ಞಾನ ಎಳೀತೆ ನಮ್ಗೆ, ಕೇಳ್ಕೊತಾ ಇರ್ತೀವಿ ನಾವು. ಅಪ್ಪ ತಂದೆ ಮನೆಗ್ ಬರ್ಬೇಕ್ ಹೆಣ್ಮಕ್ಳು ನಾವು ಕರ್ಸ್ಕೊಳ್ಳಿ ಅಂತ ಕೇಳ್ಕೊತಾ ಇರ್ತೀವಿ. ಇಲ್ಲಿ ಇಬ್ರಿಂದ ಇಲ್ಲಿಗೆ ಹೋಗ್ತಿವಿ ಉಪನಗರಕ್ಕೆ. ರಾಯರ್ ಮಠದಲ್ಲಿ ನಾನ್ ಕೇಳ್ಕೊತಾ ಇರ್ತೀನಿ, ಒಂದ್ ವಾರನು ಮಿಸ್ ಮಾಡಲ್ಲ, ರಾಯರ್ ಮಠಕ್ಕೆ ಹೋಗಿ ಬರ್ತೀವಿ. ಆಯ್ತಮ್ಮ, ಒಳ್ಳೇದಾಗ್ಲಿ, ಇನ್ನೂ ಹೆಚ್ಚಿನ ರೀತಿಗೆ ಒಳ್ಳೇದಾಗ್ಲಿ. ಆಯ್ತು ಸರ್, ಮಕ್ಳಿಗೆ ಆರೋಗ್ಯ ಕೊಟ್ಟಿ ಭಗವಂತ ಕಾಪಾಡಿದ್ರು. ನಂಗೆ ಅದೇ ಕಾಪಾಡಿದ್ರಲ್ಲ, ಇನ್ನೇನ್ ಚಿಂತೆ ಮಾಡ್ಬೇಡಿ. ನಾವೇನ್ ಆಸ್ತಿ ಅಂತ ಕೇಳಲ್ಲ, ಏನೋ ಮಕ್ಳನ್ನ ಆಯುಸು ಆರೋಗ್ಯ ಕೊಟ್ಕೊಂಡ್ ಕಾಪಾಡ್ಕೊ ಹೋದ್ರ ಅದೇ ಸಾಕು. ಪೂಜೆ ಮಾಡ್ಬೇಕು, ರಾಯರ್ ಕೇಳೋದೊಂದೇ, ನೀನ್ ನನ್ನನ್ನು ಭಕ್ತಿಯಿಂದ ಪೂಜೆ ಮಾಡು, ನೀನೇನ್ ಯಾವ ಹಾಸ್ಪಿಟ್ಲಿಗೂ ನಾನು ಕಳಿಸ್ಕೊಡೋದಿಲ್ಲ ಅಂತ ಹೇಳ್ತಾರೆ ರಾಯರು. ಹೌದು ಸ್ವಾಮಿ, ಹೌದಲ್ವಮ್ಮ, ಅನುಗ್ರಹ ಮಾಡಿದ್ದಾರೆ ಸ್ವಾಮಿ. ಅದಕ್ಕೆ ಇವತ್ತು ನಿಮ್ಗೆ 9 ವಾರದಲ್ಲಿ ಅನುಗ್ರಹ ಆಯ್ತು ಅಂತಂದು ನನಗೆ ಕರೆ ಮುಖಾಂತರ ತಿಳಿಸ್ತಾ ಇದ್ದೀರಾ. ನೋಡಿ, ಚಿಕ್ಕವನ್ಗೂ ಕೇಳ್ಕೊಂಡೆ, ಎದೇನೋ 1-2 ವರ್ಷದಿಂದ ಕೇಳ್ತಾನಪ್ಪ, ಎಲ್ಲಾ ಹಾಸ್ಪಿಟ್ಲ್ ತೋರ್ಸಿದೀನಿ, ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಅದೇನ ಆಗೈತೆ ಅಂತ ನಂಗೆ ಗೊತ್ತಿಲ್ಲ, ಏನಾದ್ರು ದಾರಿ ತೋರ್ಸಪ್ಪ ಅಂತ ಮೊನ್ನೆ ಕೇಳ್ಕೊಂಡೆ ಹೋದವರ. ನೋಡಿ, ಅದು ಮೂಳೆ ಇದೊಂದ್ ಸ್ವಲ್ಪ ಕ್ರಾಕ್ ಆಗಿದೆ, ಜುಮ್ಮಲ್ಲಿ ಹೋಗಿ ಇದು ವೆಯ್ಟ್ ಎತ್ತುವಾಗ ಅಂದ್ಬಿಟ್ಟು ಡಾಕ್ಟರ್ ಹೇಳಿದಾರೆ. ಅದು ಒಂದ್ ದಾರಿ ನೋಡಿ, ಕೆಳಗಡೆ ಮನೆಯವ್ರು ಫೋನ್ ನಂಬರ್ ಕೊಟ್ರು ಡಾಕ್ಟರ್ದು. ಅಲ್ಲಿಂದ ಗೊತ್ತಾಯ್ತು ನೋಡಿ ಸ್ವಾಮಿ, ರಾಯರ್ ಎಲ್ಲಿಂದ ಎಲ್ಲಿಗೆ ಇದ್ ಮಾಡ್ತಾರೆ ಅಂತ ನೋಡಿ. ನೀವ್ ಯಾಕಂದ್ರೆ ರಾಯರ್ ಪಾದ ಹಿಡ್ದಿದ್ದೀರಾ, ನಿಮ್ನ ಯಾವತ್ತು ಮೋಸ ಮಾಡೋದಿಲ್ಲ ಅವ್ರು ರಾಯರು. ಹೌದು ಸ್ವಾಮಿ, ನಾನು ಅಷ್ಟೇ ಸ್ವಾಮಿ, ಎಲ್ಲಾರ್ಗು ಹೇಳ್ತಾ ಇರ್ತೀನಿ, ಕಷ್ಟದಲ್ಲಿ ಇರೋರ್ಗೆ ರಾಯರ್ಗ್ ನಂಬಿ ನಮ್ ಕೆಳಗಡೆ ಮನೆ ಹುಡುಗಿಗೂ ಅಷ್ಟೇ, ಅವರು ಏನೋ ಫ್ಯಾಮಿಲಿ ಜಗಳ ಮಾಡ್ಕೊಂಡ್ ಬಂದಿದ್ರು, ಅವ್ರಿಗೂ ಬಂದಿ ಅವ್ರ ಯಜಮಾನ್ರು ಕರ್ಕೊಂಡ್ ಹೋದ್ರು. ಈಗ ಆಂಟಿ ಒಂದ್ ಮಗು ಆಗ್ಲಿ ಅಂತ ಕೇಳ್ಕೊ ಆಂಟಿ ಅಂದ್ರು. ಈಗ ಪ್ರೆಗ್ನೆಂಟ್ ಆಗಿದೆ ಹುಡುಗಿ. ನೋಡಿ ರಾಯರ್ ಪವಾಡ ಹೆಂಗಿದೆ ಅಂತ. ನೋಡಿ, ಅವ್ರ ಯಜಮಾನ್ರಿಗೆ ಉಡುಪಿಲಿ ಹೇಳಿದಾರೆ ರಾಯರು, ಯಾರೋ ವಯಸ್ಸಾದವ್ರ ರೀತಿ ಬಂದಿ ನೀನು ಮಂತ್ರಾಲಯಕ್ಕೆ ಹೋಗ್ಬಿಟ್ ಬಾಪ್ಪ ಅಂತ ಹೇಳಿದಾರೆ. ನಾನು ಇಲ್ಲಿ ದೇವಸ್ಥಾನ ಕರ್ಕೊಂಡ್ ಹೋದ್ಮೇಲೆ ಉಪನಗರಕ್ಕೆ, ಆಮೇಲೆ ಅವರೇ ಹೇಳಿದಾರೆ, ನೀನ್ ಸೋತು ಹೋಗಿ ಆ ಮಗುನ್ ಕರ್ಕೋಬಾ ಅಂತ ಹೇಳಿದಾರೆ. ನೋಡಿ, ರಾಯರು ಎಲ್ಲೆಲ್ಲಿಂದ ಎಲ್ಲಿಗೆ ಅನುಗ್ರಹ ಮಾಡ್ತಾರ ನೋಡಿ. ಅದೇ ಅಮ್ಮ ಹೇಳ್ತಾ ಇರೋದು, ಯಾಕಂದ್ರೆ ಅವರು ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ. ಯಾರೋ ಒಬ್ಬೊಬ್ಬರ ಮುಖಾಂತರದಲ್ಲಿ ಇವತ್ತು ನೋಡಿ, ನೀವು ಅವ್ರಿಗೆ ಹೇಳ್ಕೊಟ್ಟಂತದಲ್ಲಿ ಇವತ್ತು ಸಂತಾನ ಭಾಗ್ಯ ಆಗಿದೆ ಅಂತ ಹೇಳಿದ್ರೆ, ಇದು ತುಂಬಾ ಅದ್ಭುತವಾದಂತ ಪವಾಡ. ನಾನು ಸುಮಾರು ಜನಕ್ಕೆ ಹೇಳ್ಕೊಡ್ತೀನಿ ಸ್ವಾಮಿ, ನಮ್ ತಮ್ಮ ಹೆಂಡತಿ ನಾವ್ ಅದನ್ನೇ ಮಾತಾಡ್ತಾ ಇರ್ತೀವಿ. ಹೌದು, ನಿಮ್ ಬಗ್ಗೆ ಎಲ್ಲ ನೋಡ್, ದೇವ್ರು ಭಗವಂತ ನಿಮ್ಮನ್ನ ಇದ್ ಮಾಡ್ಕೊಂಡಿದಾರೇನೋ ಅಂತ ನಾವು ಮಾತಾಡ್ತಾ ಇರ್ತೀವಿ ಸ್ವಾಮಿ. ನೀವು ರಾಯರ್ ತರಾನೇ ಇದೀರಾ ನಮ್ ಕಣ್ಣಿಗೆ, ರಾಯರ್ ತರಾನೇ ಕಾಣ್ತೀವಿ. ಅಯ್ಯೋ, ಒಂದು ವಿಚಾರದಲ್ಲಿ ತಾಯಿ, ನಾನು ರಾಯರ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಗುರುಗಳಲ್ಲ, ನಾನು ದೇವರಲ್ಲ. ಯಾಕಂದ್ರೆ ರಾಯರ್ ಇರೋ ಸ್ಥಾನನೇ ಬೇರೆ. ನಮ್ದಿರೋದು ಬರೀ 86 ವರ್ಷ ನಾನು ಈ ಭೂಮಿ ಮೇಲೆ ಬದುಕಿರೋದು. ಅವ್ರು 700 ವರ್ಷ ಬದುಕ್ತಾರಲ್ಲಮ್ಮ ರಾಯರು. ಆದ್ರೆ ಮಕ್ಳಿಗೆ ಆರಿಸ್ಕೊಂಡು ಅವ್ರ ಮಕ್ಳಿಗೆ ಯಾರ್ಯಾರ ಕಷ್ಟ ಇದೆ ಅಂತ ದಾರಿ ತೋರಿಸ್ತಾರಲ್ಲ. ಹೌದು, ಅದು ನಿಮ್ ಮುಖಾಂತರ ತೋರಿಸ್ತಾ ಇದ್ರಲ್ಲ. ಇರ್ಲಿ ಅಮ್ಮ, ಆದ್ರೆ ರಾಯರೇ ನಾವೇ. ಯಾಕಂದ್ರೆ ರಾಯರ್ ಜಾಗಕ್ಕೆ ನಾವು ಹೋಗುವುದಕ್ಕೆ ಆಗುವುದಿಲ್ಲ. ಒಂದು ಮುಖಾಂತರ ನಮ್ಗೆ ಏನೋ ಒಂದು ಸಣ್ಣ ಪುಟ್ಟ ಪೌಡಗಳನ್ನು ಮಾಡ್ತಾ ಇದಾರೆ ಅಷ್ಟೇ. ಹೌದೌದು ಸ್ವಾಮಿ, ಅದಕ್ಕೆ ಅದು ಆಗ್ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ಅವ್ರ ಪಾದವನ್ನು ಹಿಡಿದು ಬಿಟ್ಟಿದ್ವಿ, ಬಿಡುವುದಿಲ್ಲ ನಾವು. ನಮ್ಗೆಲ್ಲರಿಗೂ ಅನುಗ್ರಹ ಬೇಕು. ನನಗೆ ಯಾರು ಫೋನ್ ಮಾಡ್ತಾರೆ, ಎಲ್ಲ ನನ್ನ ತಾಯಂದಿರು, ನನ್ನ ಅಕ್ಕ ತಂಗಿಯಂದಿರು, ನನ್ನ ಅಣ್ಣ ತಮ್ಮಂದಿರು, ನನ್ನ ಸ್ನೇಹಿತರು, ಎಲ್ರಿಗೂ ಒಳ್ಳೇದಾಗ್ಬೇಕು. ಅದೇ ನನ್ನ ಭಾವನೆ ತಾಯಿ. ಓಕೆನಮ್ಮ, ಆಯ್ತಮ್ಮ, ಒಳ್ಳೇದಾಗ್ಲಿ. ಇವಾಗ ಒಳ್ಳೇದಾಗಿದೆ ಅಂತಂದು ನನಗೆ ಕರೆ ಒಳ್ಳೇದಾಗಿದೆ ಸ್ವಾಮಿ. ಎಲ್ಲಾ ಕಳ್ಕೊಂಡು ಕಡೆಕ್ ರಾಯರ್ ಪಾದ ಹಿಡ್ದೆ ಎಲ್ಲಾ ಕಳ್ಕೊಂಡೆ. ಮೊಮ್ಮಗು ಕಳ್ಕೊಂಡೆ, ಗಂಡನ್ ಕಳ್ಕೊಂಡೆ, ಮಕ್ಳ ಆರೋಗ್ಯನೂ ಅದ್ಗೆಟ್ಟೋಯ್ತು, ಮನೆ ಮಾರ್ಕೊಂಡ್ವಿ, ಎಲ್ಲಾ ತುಂಬಾ ಕಷ್ಟ ಬಿದ್ದೆ ಸ್ವಾಮಿ ನಾನು.
7 ವರ್ಷದಲ್ಲಿ ತುಂಬಾನೇ ಕಷ್ಟಪಟ್ಟೆ ಸ್ವಾಮಿ ನಾನು. ಓಕೆ ಅಮ್ಮ, ಇರ್ಲಿ ಅದೆಲ್ಲ ಬೇಡ ತಾಯಿ. ಯಾಕಂದ್ರೆ ರಾಯರ್ ಮಕ್ಕಳು ಯಾವತ್ತು ಅಳಬಾರ್ದು. ಅದು ನಿಮ್ಗೆ ಧೈರ್ಯ, ಧೈರ್ಯವಾಗಿ ಫಸ್ಟ್ ತಗೋಬೇಕು. ದಿನ ಹೋಗಿ ತುಂಬಾ ಅತ್ತೆ ಬೃಂದಾವನ್ ಮುಂದೆ ಕುತ್ಕೊಂಡು ಹ್ಮ್ ಅವತ್ತಿಂದ ನನ್ಗೆ ರಾಯರ್ ಕಣ್ಣೀರ್ ಹಾಕಿಸ್ಲಿಲ್ಲ, ಹೆಂಗೋ ದಾರಿ ತೋರಿಸ್ತಾ ಇದ್ದಾರೆ. ಇವಾಗ ಹುಷಾರಾಗಿದ್ದೀರಲ್ವಾ? ಮುತ್ತಿನಂತ 2 ಮಕ್ಳಿದಾರಲ್ಲ ತಾಯಿ. ಹೌದು ಸ್ವಾಮಿ. ಆಯ್ತು, ಚಿಂತೆ ಮಾಡ್ಬೇಡಿ, ಇನ್ನೆಲ್ಲ ಅನುಗ್ರಹ ಆಗತ್ತೆ ನಿಮಗೆ. ಇವತ್ತೆಲ್ಲ ಹೆಂಗ್ ಅನುಗ್ರಹ ಆಗಿದೆ ಅಂತಂದು ನನಗೆ ಕರೆ ಮುಖಾಂತರ 9 ವಾರದಲ್ಲಿ ನೀವು ಹೇಳ್ಕೊಟ್ಟಂತ ವ್ರತದಿಂದ ಇವತ್ತು ನನಗೆ ಅನುಗ್ರಹ ಆಗಿದೆ ಅಂತ ಹೇಳಿದಿರಲ್ಲ. ಇನ್ನು ಮುಂದೆನೂ ಅದೇ ರೀತಿಯಾಗಿ ನನಗೆ ಅನುಗ್ರಹ ಆಗ್ತಾ ಇದೆ ಅಂತಂದು ನೀವೇ ನನಗೆ ಕರೆ ಮಾಡ್ತೀರ ನನ್ನ ತಾಯಿ. ಮಾಡ್ತೀನಿ ಸ್ವಾಮಿ. ಓಕೆನಮ್ಮ? ಆಯ್ತಮ್ಮ, ಮತ್ತೆ ನಿಮ್ಗೆ ಸಂಪರ್ಕ ಮಾಡ್ತೀನಿ ತಾಯಿ. ಆಯ್ತು ಸ್ವಾಮಿ. ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ ಹೆಚ್ಚಿನ ರೀತಿಯಾಗಿ ನಿಮಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ನನ್ನ ತಾಯಿ. ಆಯ್ತು ಸ್ವಾಮಿ. ನಮಸ್ಕಾರ ಸ್ವಾಮಿ.